ನಮಸ್ಕಾರ ಸ್ನೇಹಿತರೆ. ಇಂದು ಕಾರ್ತಿಕ ಮಾಸದ ಮಾರ್ಗಶಿರ ಅಮಾವಾಸ್ಯೆಯ ಬಗ್ಗೆ ತಿಳಿಯೋಣ. ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಕಾರ್ತಿಕ ಅಮಾವಾಸ್ಯೆ ಅಥವಾ ಚಟ್ಟಿ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. 2025ರ ಕಾರ್ತಿಕ ಅಮಾವಾಸ್ಯೆಯನ್ನು ನವೆಂಬರ್ 19ರಂದು, ಇನ್ನು ಕೆಲವೆಡೆ ನವೆಂಬರ್ 20ರಂದು ಆಚರಿಸುತ್ತಾರೆ. ಕಾರ್ತಿಕ ಅಮಾವಾಸ್ಯೆಯ ಪೂಜೆಗೆ ಶುಭ ಮುಹೂರ್ತ, ಮಹತ್ವ, ಅಮಾವಾಸ್ಯೆಯ ಪೂಜೆಗಳು ಮತ್ತು ಮಂತ್ರಗಳು ನಿಮಗಾಗಿ. ಪ್ರತಿ ತಿಂಗಳು ಕೃಷ್ಣ ಪಕ್ಷದ 15ನೇ ದಿನದಂದು ಅಮಾವಾಸ್ಯೆ ಬರುತ್ತದೆ ಮತ್ತು ಈ ತಿಂಗಳು ಕಾರ್ತಿಕ ಅಮಾವಾಸ್ಯೆಯನ್ನು ಕೆಲವೆಡೆ ನವೆಂಬರ್ 19ರಂದು ಬುಧವಾರ ಮತ್ತು ಇನ್ನು ಕೆಲವೆಡೆ ನವೆಂಬರ್ 20ರಂದು ಗುರುವಾರ ಆಚರಿಸಲಾಗುತ್ತದೆ. ಈ ಅಮಾವಾಸ್ಯೆಯನ್ನು ಅಘನ್ ಅಮಾವಾಸ್ಯೆ ಎಂದೂ ಸಹ ಕರೆಯುತ್ತಾರೆ. ಇದನ್ನು ಪೂರ್ವಜರನ್ನು ಗೌರವಿಸಲು, ಪೂಜೆ ಮಾಡಲು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಕೆಲವರು ಲಕ್ಷ್ಮೀ ಪೂಜೆಯನ್ನು ಮಾಡುವುದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಜನರು ತಮ್ಮ ಪೂರ್ವಜರನ್ನು ಸಮಾಧಾನಪಡಿಸಲು ವಿವಿಧ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡಲು ಈ ದಿನವನ್ನು ಬಳಸುತ್ತಾರೆ ಮತ್ತು ಪಿತೃದೋಷದಿಂದಾಗಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ದೋಷವನ್ನು ತೊಡೆದುಹಾಕಲು ಅವರು ಪಿತೃತರ್ಪಣವನ್ನು ಮಾಡುತ್ತಾರೆ. ಈ ಕಾರ್ತಿಕ ಅಮಾವಾಸ್ಯೆ ಕುರಿತು ಸಂಪೂರ್ಣ ಮಾಹಿತಿ ನಿಮಗಾಗಿ ಸ್ನೇಹಿತರೆ. ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಜನರು ಹೆಚ್ಚಾಗಿ ಪಿತೃಗಳಿಗೆ ತರ್ಪಣ ಕಾರ್ಯವನ್ನು ಮಾಡುವಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಪಿತೃಗಳೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಹೊಂದಲು ಮತ್ತು ಅವರ ಶಕ್ತಿಯನ್ನು ಪೂಜಿಸಲು ಈ ದಿನ ಸಹಕಾರಿಯಾಗಿದೆ. ಈ ದಿನ ನಾವು ಪಿತೃಗಳನ್ನು ಪೂಜಿಸುವುದರಿಂದ, ಪಿತೃಗಳಿಗೆ ತರ್ಪಣ ನೀಡುವುದರಿಂದ, ಪಿಂಡದಾನ ಮಾಡುವುದರಿಂದ ಪಿತೃದೋಷದಂತಹ ಪಿತೃಗಳಿಗೆ ಸಂಬಂಧಿಸಿದ ದೋಷಗಳು ಪರಿಹಾರವಾಗುವುದು. ಕಾರ್ತಿಕ ಮಾಸವು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ, ಏಕೆಂದರೆ ಅದು ವಿಷ್ಣು ಹಾಗೂ ಆತನ ವಿವಿಧ ಅವತಾರಗಳ ಆರಾಧನೆಯೊಂದಿಗೆ ಆಳವಾಗಿ ಸಂಬಂಧವನ್ನು ಹೊಂದಿದೆ. ಧರ್ಮ ಗ್ರಂಥಗಳ ಪ್ರಕಾರ ಶ್ರೀಕೃಷ್ಣನು ಈ ಮಾಸವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಿದರು. ಮೈಸೂರು ಪಂಚಾಂಗ ಅನುಸಾರ ಪ್ರತಿ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ತಿಥಿ ಸಂಭವಿಸುತ್ತದೆ. ಈ ಕಾರಣಕ್ಕಾಗಿ ನಮ್ಮಲ್ಲಿ ಅಮಾವಾಸ್ಯೆ ತಿಥಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಈ ದಿನ ಶ್ರಾದ್ದ ಮಾಡುವುದು, ಸ್ನಾನ ದಾನಗಳನ್ನು ಮಾಡುವುದು ಮತ್ತು ಪಿತೃಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಹಾಗೂ ಈ ದಿನ ಸೂರ್ಯದೇವನೊಂದಿಗೆ ವಿಷ್ಣುದೇವನನ್ನು ಪೂಜಿಸುವುದು ತುಂಬಾನೇ ಉತ್ತಮ. ಮೈಸೂರು ಪಂಚಾಂಗದ ಪ್ರಕಾರ ಮಾರ್ಗಶಿರ ಮಾಸದ ಅಮಾವಾಸ್ಯೆಯ ದಿನಾಂಕವು ವಿಶೇಷ ಮಹತ್ವವನ್ನು ಹೊಂದಿದೆ. ಈ ದಿನ ತರ್ಪಣ ಮತ್ತು ಶ್ರಾದ್ದದ ಜೊತೆಗೆ ಕೆಲವು ಕ್ರಮಗಳನ್ನು ಅಳವಡಿಸಿಕೊಂಡರೆ ಮಂಗಳಕರ ಫಲಿತಾಂಶಗಳನ್ನು ಸಾಧಿಸಲಾಗುತ್ತದೆ. 2025ರ ಮಾರ್ಗಶಿರ ಅಮಾವಾಸ್ಯೆಯು ನವೆಂಬರ್ 19 ಬೆಳಗ್ಗೆ 9:43ರಿಂದ ನವೆಂಬರ್ 20 ಮಧ್ಯಾಹ್ನ 12:16ಕ್ಕೆ ಕೊನೆಗೊಳ್ಳುತ್ತದೆ. ಈ ದಿನಾಂಕವು ಕರ್ನಾಟಕದಲ್ಲಿ ಮತ್ತು ಇತರ ಕಡೆಗಳಲ್ಲಿ ಆಚರಿಸಲಾಗುತ್ತದೆ. ಇದು ಶ್ರಾದ್ದ ಮತ್ತು ಪೂಜಾ ಕಾರ್ಯಕ್ರಮಗಳಿಗೆ ಪ್ರಮುಖ ದಿನವಾಗಿದ್ದು, ಮಾರ್ಗಶಿರ ಅಮಾವಾಸ್ಯೆಯ ಮಹತ್ವವನ್ನು ಎತ್ತಿ ಸಾರುತ್ತದೆ. ಹಿಂದೂಗಳಲ್ಲಿ ಅಮಾವಾಸ್ಯೆಯು ತನ್ನದೇ ಆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಚಂದ್ರನು ಆಕಾಶದಲ್ಲಿ ಗೋಚರಿಸದ ದಿನವನ್ನು ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಪ್ರತಿ ತಿಂಗಳು ಅಮಾವಾಸ್ಯೆ ಬರುತ್ತದೆ. ಮಾರ್ಗಶಿರ ಮಾಸದಲ್ಲಿ ಬರುವ ಅಮಾವಾಸ್ಯೆಯನ್ನು ಪಿತೃಗಳು ಅಥವಾ ಪೂರ್ವಜರನ್ನು ಪೂಜಿಸುವ ಪ್ರಮುಖ ದಿನವೆಂದು ಆಚರಿಸುತ್ತಾರೆ. ಅನೇಕ ಜನರು ಈ ದಿನ ಪಿತೃತರ್ಪಣ ಮತ್ತು ಪಿಂಡದಾನ ಮಾಡುತ್ತಾರೆ. ಯಾವುದೇ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡಲು ಈ ದಿನವನ್ನು ಮಂಗಳಕರವೆಂದು ಪರಿಗಣಿಸಲಾಗಿಲ್ಲ. ಜಾತಕದಲ್ಲಿ ಚಂದ್ರನ ಸ್ಥಾನವನ್ನು ಬಲಗೊಳಿಸುವುದಕ್ಕಾಗಿಯೇ ಈ ದಿನ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಮತ್ತು ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಬೇಕು. ಶನಿ ದೋಷ ಅಥವಾ ಶನಿ ಸಾಡೇಸಾತಿ ದೋಷ ಇರುವವರು ಈ ದಿನ ಅರಳಿ ಮರದ ಬಳಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿಡಬೇಕು. ಬೆಳಗ್ಗೆ ಬೇಗ ಎದ್ದು ಪವಿತ್ರ ಸ್ನಾನ ಮಾಡಿ, ಸ್ನಾನದ ನಂತರ ಭಕ್ತರು ಈ ದಿನ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು. ಈ ದಿನ ಪಿಂಡದಾನ ಮತ್ತು ಪಿತೃತರ್ಪಣ ಮಾಡಲು ಇದು ಮಂಗಳಕರ ದಿನವಾಗಿದೆ. ಈ ದಿನ ಹವನ ಮತ್ತು ಯಜ್ಞ ಮಾಡುವುದು ಪುಣ್ಯ ಕಾರ್ಯವೆನಿಸಿಕೊಳ್ಳುತ್ತದೆ. ಜನರು ತಮ್ಮ ಪೂರ್ವಜರ ಶಾಂತಿಗಾಗಿ ಪಿತೃಗಾಯತ್ರಿಯನ್ನು ಸಹ ಆಯೋಜಿಸಬಹುದು. ಈ ನಿರ್ದಿಷ್ಟ ದಿನದಂದು ಭಗವದ್ಗೀತೆಯನ್ನು ಓದುವುದು ಲಾಭದಾಯಕವಾಗಿದೆ. ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಜನರು ಪಿತೃದೋಷವನ್ನು ಹೋಗಲಾಡಿಸಬಹುದು. ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ತರ್ಪಣ, ಪಿಂಡದಾನ, ಪುಣ್ಯ ನದಿಯಲ್ಲಿ ಸ್ನಾನ, ದಾನ, ಅರ್ಘ್ಯವನ್ನು ಪೂರ್ವಜರ ಹೆಸರಿನಲ್ಲಿ ನೀಡಬೇಕು. ಹೀಗೆ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳಲಾಗಿದೆ.
ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ತರ್ಪಣ, ಪಿಂಡದಾನ, ಪುಣ್ಯ ನದಿಯಲ್ಲಿ ಸ್ನಾನ, ದಾನ, ಅರ್ಘ್ಯವನ್ನು ಪೂರ್ವಜರ ಹೆಸರಿನಲ್ಲಿ ನೀಡಿದರೆ ಹೀಗೆ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ನಿಮ್ಮ ಜಾತಕದಲ್ಲಿ ಪಿತೃದೋಷವಿದ್ದರೆ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನೈವೇದ್ಯಗಳನ್ನು ಅರ್ಪಿಸಬೇಕು. ಇದಕ್ಕಾಗಿ ತಾಮ್ರದ ಪಾತ್ರೆಯಲ್ಲಿ ಕೆಂಪು ಹೂವುಗಳು ಮತ್ತು ಕುಂಕುಮವನ್ನು ಹಾಕಿ ಸೂರ್ಯದೇವರಿಗೆ ಅರ್ಪಿಸಿ. ಅಮಾವಾಸ್ಯೆಯ ದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ. ಮಾರ್ಗಶಿರ ಅಮಾವಾಸ್ಯೆಯಂದು ಪಿತೃಸ್ತೋತ್ರ ಮತ್ತು ಪಿತೃ ಕವಚವನ್ನು ಪಠಿಸಿ. ಹೀಗೆ ಮಾಡುವುದರಿಂದ ಪೂರ್ವಜರ ಆಶೀರ್ವಾದವು ಸಿಗುತ್ತದೆ. ಮಾರ್ಗಶಿರ ಅಮಾವಾಸ್ಯೆಯಂದು ಬ್ರಾಹ್ಮಣರಿಗೆ ಆಹಾರವನ್ನು ನೀಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ಎಲ್ಲ ಕೆಲಸಗಳಿಂದ ನಿವೃತ್ತರಾಗಿ ಸ್ನಾನ ಮಾಡಿ. ನೀವು ಗಂಗೆಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ನಿಮ್ಮ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾ ನೀರನ್ನು ಸೇರಿಸಿ ಸ್ನಾನ ಮಾಡುವುದು ಕೂಡ ಪ್ರಯೋಜನಕಾರಿಯಾಗಿದೆ. ನಂತರ ನೀರು, ಸ್ವಲ್ಪ ಹಾಲು, ಸಿಂಧೂರ ಮತ್ತು ಕೆಂಪು ಹೂವುಗಳನ್ನು ತಾಮ್ರದ ಪಾತ್ರೆಯಲ್ಲಿ ಹಾಕಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಅರ್ಪಿಸಿ ನಂತರ ಪೂಜೆಯನ್ನು ಪ್ರಾರಂಭಿಸಿ. ಪೂಜೆ ಮಾಡುವ ಸ್ಥಳದಲ್ಲಿ ಒಂದು ಮರದ ಮಣೆಯ ಮೇಲೆ ಅಥವಾ ಪೀಠದ ಮೇಲೆ ಹಳದಿ ಬಟ್ಟೆಯನ್ನು ಹರಡಿ ಲಕ್ಷ್ಮಿ ಮತ್ತು ನಾರಾಯಣನ ಫೋಟೋವನ್ನು ಅಥವಾ ವಿಗ್ರಹವನ್ನು ಇರಿಸಿ. ಹೂವು, ಹೂವಿನ ಹಾರ, ಹಳದಿ, ಶ್ರೀಗಂಧ ಮತ್ತು ಅಕ್ಷತೆ ಕಾಳುಗಳನ್ನು ನೈವೇದ್ಯಗಳೊಂದಿಗೆ ಅರ್ಪಿಸಿ. ನಂತರ ತುಪ್ಪದ ದೀಪವನ್ನು ಬೆಳಗಿಸಿ ವಿಷ್ಣು ಚಾಲೀಸ ಮತ್ತು ಕೃಷ್ಣ ಚಾಲೀಸವನ್ನು ಪಠಿಸುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಮತ್ತು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರಗಳನ್ನು ಪಠಿಸಿ. ಅಂತಿಮವಾಗಿ ಆರತಿ ಮಾಡಿ ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಿ. ಪೂಜೆಯ ನಂತರ ಅಮಾವಾಸ್ಯೆಯಂದು ಪೂರ್ವಜರಿಗೆ ನೀರು ಅರ್ಪಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಈ ದಿನ ಗಂಗಾಜಲ ಅಥವಾ ನೀರು, ಕಪ್ಪು ಎಳ್ಳು ಮತ್ತು ಹಸಿ ಹಾಲನ್ನು ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ಬೆರೆಸಿ ಶುದ್ಧವಾದ ಸ್ಥಳದಲ್ಲಿ ಇರಿಸಿ. ನಂತರ ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತು ನಿಮ್ಮ ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಸಂಕಲ್ಪ ಮಾಡಿ ಮತ್ತು ನಿಮ್ಮ ಪೂರ್ವಜರನ್ನು ಸ್ಮರಿಸುತ್ತಾ ನೀರನ್ನು ಅರ್ಪಿಸಿ. ಓಂ ಪಿತೃದೇವತೆಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ. ಅಂತಿಮವಾಗಿ ಅಗತ್ಯವಿರುವ ವ್ಯಕ್ತಿಗೆ ಆಹಾರ ಅಥವಾ ಆಹಾರ ಪದಾರ್ಥಗಳನ್ನು ದಾನ ಮಾಡಿ. ಅಲ್ಲದೆ ಸಂಜೆ ತುಳಸಿ ಗಿಡದ ಬಳಿ ಹಿಟ್ಟಿನ ದೀಪವನ್ನು ಹಚ್ಚಿ. ಹಾಗೆ ಮಾಡುವುದರಿಂದ ನಿಮ್ಮ ಮನೆಗೆ ಶಾಂತಿ ಮತ್ತು ಸಂತೋಷ ಸಿಗುತ್ತದೆ. ಇದರೊಂದಿಗೆ ನಿಮಗೆ ನಿಮ್ಮ ಪಿತೃಗಳ ಆಶೀರ್ವಾದವೂ ಸಿಗುತ್ತದೆ. ಪೂಜೆಯನ್ನು ಮಾಡುವಾಗ ಪಠಿಸಬೇಕಾದ ಅಮಾವಾಸ್ಯೆಯ ಮಂತ್ರಗಳಿವು: ಓಂ ಸೂರ್ಯಾಯ ನಮಃ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ಚಂದ್ರಾಯ ನಮಃ, ಓಂ ಶ್ಯಾಮ ಶನೈಶ್ಚರಾಯ ನಮಃ. ಈ ಮಂತ್ರಗಳನ್ನು ಪಠಿಸಿ ಪೂಜೆಯನ್ನು ಪೂರ್ಣಗೊಳಿಸಬೇಕು. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೆಯಬೇಡಿ.